ಮಲೆನಾಡು ಶಿವಮೊಗ್ಗದಲ್ಲಿ ಈ ಸಂಕ್ರಾಂತಿ ಹಬ್ಬದ ಸಡಗರ ಮನೆ ಮಾಡಿತ್ತು ಆ ಕಾಲೇಜಿನಲ್ಲಿ. ಅಲ್ಲಿ ನಮ್ಮ ನೆಲದ ಸಂಸ್ಕೃತಿ ಸಂಪ್ರದಾಯದ ಅನಾವರಣ ಕೂಡ ಆಗಿತ್ತು. ಆ ಕಾಲೇಜಿನ ಯುವಕರು ಯುವತಿಯರಿಗಿಂತ ನಾವೇನ್ ಕಡಿಮೆ ಇಲ್ಲ ಅಂತ ಲುಂಗಿ ತೊಟ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಎಲ್ಲರ ಮನ ಗೆದ್ದಿದ್ದಾರೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೆಡೆ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುತ್ತಿರೋ ಕಾಲೇಜು ಕನ್ನೆಯರು, ಇನ್ನೊಂದೆಡೆ ಭಾರತೀಯ ಆಚಾರ ವಿಚಾರವನ್ನು ನೆನಪಿಸಿಕೊಡ್ತಿರೋ ಕಾಲೇಜು ಯುವಕರ ತಂಡ. ಹೌದು, ಇವೆಲ್ಲ ಶಿವಮೊಗ್ಗದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಕಂಡುಬಂದ ದೃಶ್ಯಗಳು. ಚುಮು ಚಳಿಯಲ್ಲಿ ಸಖತ್ತಾಗಿಯೇ ಮೇಕಪ್ ಮಾಡಿಕೊಂಡು ಬಂದ ಸುಂದರ ಲಲನೆಯರು ಕ್ಯೂಟ್ ಆಗಿ ಮಿಂಚುತ್ತಿದ್ರು. ಹೆಣ್ಮಕ್ಳು ರೇಷ್ಮೆ ಸೀರೆಯುಟ್ಟು ಕಂಗೊಳಿಸಿದರೆ ಯುವಕರು ಪಂಚೆ ಶರ್ಟ್ ಶಲ್ಯದಲ್ಲಿ ಮಿಂಚಿದ್ರು. ಇಂದಿನ ದಿನ ನಾವು ಸುಗ್ಗಿ ಸಂಭ್ರಮವನ್ನು ಆಚರಿಸ್ತಾ ಇದ್ದು, ಈ ಹಬ್ಬಕ್ಕೆ ನಾವು ನಿನ್ನೆಯಿಂದಲೇ ಸುಮಾರಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ, ತಳಿರು ತೋರಣಗಳನ್ನೆಲ್ಲ ಕಟ್ಟಿ, ರಾಶಿಯನ್ನೆಲ್ಲ ಮಾಡಿ ನಾವು ಸುಮಾರಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಕಾಲೇಜಿನ ಆವರಣದಲ್ಲಿ ಸುಗ್ಗಿ ಸಂಭ್ರಮ ಸಾಂಪ್ರದಾಯಿಕ ದಿನವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದರು. ಹಳ್ಳಿಯಲ್ಲಿ ರೈತರು ಸಂಕ್ರಾಂತಿ ಹಬ್ಬದ ದಿನವನ್ನ ಹೇಗೆ ಆಚರಿಸುತ್ತಾರೋ ಅದೇ ರೀತಿಯಲ್ಲಿ ಕಬ್ಬನ್ನು ಜೋಡಿಸಿ ಬೆಳೆದಂತ ದವಸ ಧಾನ್ಯಗಳನ್ನ ಇಟ್ಟು ರಾಶಿ ಪೂಜೆ ಮಾಡಿ ಈ ಸುಗ್ಗಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಯಿತು. ಸಿರಿಧಾನ್ಯದಲ್ಲಿ ರಂಗೋಲಿ, ಹಳ್ಳಿ ಸೊಗಡಿನ ಗುಡಿಸಲು ಮತ್ತು ಹಸಿರಿನ ಮೈರಾಶಿ ಹೊದ್ದ ಚಪ್ಪರ ಕಣ್ಮನ ಸೆಳೆಯಿತು. ಈ ಚಳಿಗಾಲದ ಅಂತ್ಯದಲ್ಲಿ ಹಳ್ಳಿಗಳಲ್ಲಿ ಭತ್ತಗಳನ್ನ ಬೆಳೆದಂಥ ಬೆಳೆಗಳನ್ನ ಕೊಯ್ಲು ಮಾಡ್ತಾರೆ. ಕೊಯ್ದು ನೆಕ್ಸ್ಟು ಸುಗ್ಗಿ ಸಂಭ್ರಮ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ರಂಗೋಲಿ ಹಾಕೊಂಡು ಸಿರಿಧಾನ್ಯಗಳಲ್ಲೇ ರಂಗೋಲಿಯನ್ನು ಹಾಕ್ತೀವಿ. ಈ ರೀತಿ ತುಂಬ ಖುಷಿಯಾಗಿ ಈ ಒಂದು ಸಮಾರಂಭವನ್ನು ಆಚರಣೆ ಮಾಡ್ತೀವಿ. ಒಟ್ಟಾರೆ ಸುಗ್ಗಿ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು ಮನಸ್ಸು ಬಿಚ್ಚಿ ಹಾರಾಡಿದರು. ಸಂಸ್ಕೃತಿ ಸಂಪ್ರದಾಯವನ್ನು ಅರಿತು ಸಂಕ್ರಾಂತಿಯನ್ನ ಆಚರಿಸಿದರು. ಅಲ್ಲದೆ ಪರೀಕ್ಷೆಗೆ ಇನ್ನೂ 1 ತಿಂಗಳಿರುವಾಗಲೇ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸಿದ್ದು ಸಹ ನಿಜಕ್ಕೆ ಅರ್ಥಗರ್ಭಿತವಾಗಿತ್ತು. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.